ಇನ್ಶೂರೆನ್ಸ್ನಲ್ಲಿ ಭಾಳ ಸ್ಪಷ್ಟವಾಗಿ ಕ್ಲಾರಿಟಿ ಇದೆ. ಎರಡು ರೀತಿ, ಹವಾಮಾನ ಆಧಾರಿತವಾಗಿರೋದು, ಇನ್ನೊಂದು ಬೆಳೆ ನಷ್ಟದ್ದು. ಹವಾಮಾನ ಆಧಾರಿತವಾಗಿರ್ತಕ್ಕಂಥದ್ದು ಆ ಪ್ರದೇಶಕ್ಕೆ ಅತಿವೃಷ್ಟಿಯಾದರೆ ಅಥವಾ ಬರ ಬಂದರೆ ಅದರ ಬೇಸ್ ಮೇಲೆ ಇನ್ಶೂರೆನ್ಸ್ನ ಜನರಲ್ ಆಗಿ ಡಿಕ್ಲೇರ್ ಮಾಡಬೇಕು, ಇದು ಹವಾಮಾನ ಆಧಾರಿತ. ಇನ್ನೊಂದು ಕ್ರಾಪ್ ಲಾಸ್ ಇನ್ಶೂರೆನ್ಸು, ಅದು ಇಂಡಿವಿಜುವಲ್ ಆಗಿ ಡಿಸೈಡ್ ಮಾಡಿ ಡಿಕ್ಲೇರ್ ಮಾಡಬೇಕು, ಎಲ್ಲಿ ಬೆಳೆ ನಷ್ಟ ಆಗಿದೆ, ಯಾವ ಕಾರಣಕ್ಕಾಗಿದೆ ಅಂಥೇಳಿ. ಇಲ್ಲಿ ಸರ್ಕಾರದ ಮಧ್ಯಪ್ರವೇಶದ ಅವಶ್ಯಕತೆ ಇದೆ. ಯಾಕೆ ಅಂದರೆ ಆಯಾ ರಾಜ್ಯ ಸರ್ಕಾರಗಳು ಆಯಾ ಏಜೆನ್ಸಿಯನ್ನು ಕೊಡುವ ಅಧಿಕಾರ ಅವರಿಗೆ ಇದೆ, ಯಾರಿಗೆ ಕೊಡಬೇಕು ಅಂತ. ಯಾರು ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ಫೈನಲ್ ಡಿಸಿಷನ್ನು ಸರ್ಕಾರ ಮತ್ತು ಆ ಸಂಬಂಧಪಟ್ಟ ವಿಮಾ ಏಜೆನ್ಸಿಗಳು. ಹಾಗಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ನಷ್ಟಕ್ಕೊಳಗಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ತುಂಬಿಸೋದಕ್ಕೋಸ್ಕರನೇ ಆ ಇನ್ಶೂರೆನ್ಸ್ ಯೋಜನೆ ಇರೋದು. ನಷ್ಟಕ್ಕೊಳಗಾದರೂ ಪರಿಹಾರ ಇಲ್ಲ ಅಂತ ಹೇಳಿದ್ರೆ ಏನು ಇನ್ಶೂರೆನ್ಸ್ ಕಂಪ್ನಿ ಉದ್ಧಾರ ಮಾಡೋಕ್ಕೆ ರೈತರು ವಂತಿಗೆ ಕಟ್ಟಬೇಕಾಗಿರೋದು. ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅನ್ನೋದು ನನ್ನ ಆಗ್ರಹ ಇದೆ. ಇನ್ಶೂರೆನ್ಸ್ನಲ್ಲಿ ಭಾಳ ಸ್ಪಷ್ಟವಾಗಿ ಕ್ಲಾರಿಟಿ ಇದೆ. ಎರಡು ರೀತಿ, ಹವಾಮಾನ ಆಧಾರಿತವಾಗಿರೋದು, ಇನ್ನೊಂದು ಬೆಳೆ ನಷ್ಟದ್ದು. ಹವಾಮಾನ ಆಧಾರಿತವಾಗಿರ್ತಕ್ಕಂಥದ್ದು ಆ ಪ್ರದೇಶಕ್ಕೆ ಅತಿವೃಷ್ಟಿಯಾದರೆ ಅಥವಾ ಬರ ಬಂದರೆ ಅದರ ಬೇಸ್ ಮೇಲೆ ಇನ್ಶೂರೆನ್ಸ್ನ ಜನರಲ್ ಆಗಿ ಡಿಕ್ಲೇರ್ ಮಾಡಬೇಕು, ಇದು ಹವಾಮಾನ ಆಧಾರಿತ. ಇನ್ನೊಂದು ಕ್ರಾಪ್ ಲಾಸ್ ಇನ್ಶೂರೆನ್ಸು, ಅದು ಇಂಡಿವಿಜುವಲ್ ಆಗಿ ಡಿಸೈಡ್ ಮಾಡಿ ಡಿಕ್ಲೇರ್ ಮಾಡಬೇಕು, ಎಲ್ಲಿ ಬೆಳೆ ನಷ್ಟ ಆಗಿದೆ, ಯಾವ ಕಾರಣಕ್ಕಾಗಿದೆ ಅಂಥೇಳಿ. ಇಲ್ಲಿ ಸರ್ಕಾರದ ಮಧ್ಯಪ್ರವೇಶದ ಅವಶ್ಯಕತೆ ಇದೆ. ಯಾಕೆ ಅಂದರೆ ಆಯಾ ರಾಜ್ಯ ಸರ್ಕಾರಗಳು ಆಯಾ ಏಜೆನ್ಸಿಯನ್ನು ಕೊಡುವ ಅಧಿಕಾರ ಅವರಿಗೆ ಇದೆ, ಯಾರಿಗೆ ಕೊಡಬೇಕು ಅಂತ. ಯಾರು ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ಫೈನಲ್ ಡಿಸಿಷನ್ನು ಸರ್ಕಾರ ಮತ್ತು ಆ ಸಂಬಂಧಪಟ್ಟ ವಿಮಾ ಏಜೆನ್ಸಿಗಳು. ಹಾಗಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ನಷ್ಟಕ್ಕೊಳಗಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ತುಂಬಿಸೋದಕ್ಕೋಸ್ಕರನೇ ಆ ಇನ್ಶೂರೆನ್ಸ್ ಯೋಜನೆ ಇರೋದು. ನಷ್ಟಕ್ಕೊಳಗಾದರೂ ಪರಿಹಾರ ಇಲ್ಲ ಅಂತ ಹೇಳಿದ್ರೆ ಏನು ಇನ್ಶೂರೆನ್ಸ್ ಕಂಪ್ನಿ ಉದ್ಧಾರ ಮಾಡೋಕ್ಕೆ ರೈತರು ವಂತಿಗೆ ಕಟ್ಟಬೇಕಾಗಿರೋದು. ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅನ್ನೋದು ನನ್ನ ಆಗ್ರಹ ಇದೆ. ಇನ್ಶೂರೆನ್ಸ್ನಲ್ಲಿ ಭಾಳ ಸ್ಪಷ್ಟವಾಗಿ ಕ್ಲಾರಿಟಿ ಇದೆ. ಎರಡು ರೀತಿ, ಹವಾಮಾನ ಆಧಾರಿತವಾಗಿರೋದು, ಇನ್ನೊಂದು ಬೆಳೆ ನಷ್ಟದ್ದು. ಹವಾಮಾನ ಆಧಾರಿತವಾಗಿರ್ತಕ್ಕಂಥದ್ದು ಆ ಪ್ರದೇಶಕ್ಕೆ ಅತಿವೃಷ್ಟಿಯಾದರೆ ಅಥವಾ ಬರ ಬಂದರೆ ಅದರ ಬೇಸ್ ಮೇಲೆ ಇನ್ಶೂರೆನ್ಸ್ನ ಜನರಲ್ ಆಗಿ ಡಿಕ್ಲೇರ್ ಮಾಡಬೇಕು, ಇದು ಹವಾಮಾನ ಆಧಾರಿತ. ಇನ್ನೊಂದು ಕ್ರಾಪ್ ಲಾಸ್ ಇನ್ಶೂರೆನ್ಸು, ಅದು ಇಂಡಿವಿಜುವಲ್ ಆಗಿ ಡಿಸೈಡ್ ಮಾಡಿ ಡಿಕ್ಲೇರ್ ಮಾಡಬೇಕು, ಎಲ್ಲಿ ಬೆಳೆ ನಷ್ಟ ಆಗಿದೆ, ಯಾವ ಕಾರಣಕ್ಕಾಗಿದೆ ಅಂಥೇಳಿ. ಇಲ್ಲಿ ಸರ್ಕಾರದ ಮಧ್ಯಪ್ರವೇಶದ ಅವಶ್ಯಕತೆ ಇದೆ. ಯಾಕೆ ಅಂದರೆ ಆಯಾ ರಾಜ್ಯ ಸರ್ಕಾರಗಳು ಆಯಾ ಏಜೆನ್ಸಿಯನ್ನು ಕೊಡುವ ಅಧಿಕಾರ ಅವರಿಗೆ ಇದೆ, ಯಾರಿಗೆ ಕೊಡಬೇಕು ಅಂತ. ಯಾರು ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ಫೈನಲ್ ಡಿಸಿಷನ್ನು ಸರ್ಕಾರ ಮತ್ತು ಆ ಸಂಬಂಧಪಟ್ಟ ವಿಮಾ ಏಜೆನ್ಸಿಗಳು. ಹಾಗಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ನಷ್ಟಕ್ಕೊಳಗಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ತುಂಬಿಸೋದಕ್ಕೋಸ್ಕರನೇ ಆ ಇನ್ಶೂರೆನ್ಸ್ ಯೋಜನೆ ಇರೋದು. ನಷ್ಟಕ್ಕೊಳಗಾದರೂ ಪರಿಹಾರ ಇಲ್ಲ ಅಂತ ಹೇಳಿದ್ರೆ ಏನು ಇನ್ಶೂರೆನ್ಸ್ ಕಂಪ್ನಿ ಉದ್ಧಾರ ಮಾಡೋಕ್ಕೆ ರೈತರು ವಂತಿಗೆ ಕಟ್ಟಬೇಕಾಗಿರೋದು. ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅನ್ನೋದು ನನ್ನ ಆಗ್ರಹ ಇದೆ.